ಕೋಮಲ್ ಅಧ್ಯಕ್ಷ ಸ್ಥಾನ ನೀಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ಗೆ ಎಸ್ಎನ್ ಅಭಿಮಾನಿಗಳಿಂದ ಮನವಿ. E5 ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಉಸ್ತುವಾರಿ ಸಚಿವರ ಕಚೇರಿಗೆ ಆಗಮಿಸುತ್ತಿದ್ದಂತೆ ಬಂಗಾರಪೇಟೆ ಶಾಸಕ ಎಸ್ ನಾರಾಯಣಸ್ವಾಮಿಯವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಸ್ತುವಾರಿ ಸಚಿವರಿಗೆ ಕೋಮಲ್ ಅಧ್ಯಕ್ಷ ಸ್ಥಾನ ಎಸ್ಎನ್ ನಾರಾಯಣಸ್ವಾಮಿಯವರಿಗೆ ನೀಡಬೇಕು ಅಂತ ಒತ್ತಾಯಿಸಿದರು. ರಾಜ್ಯದಲ್ಲಿ ಹಿಂದುಳಿದವರು, ದಲಿತರು ಅಧಿಕ ಜನಸಂಖ್ಯೆ ಇರುವ ಜಿಲ್ಲೆ ಕೋಲಾರ. ಕಳೆದ ಬಾರಿ ನಡೆದ ಕೋಮಲ್ ಚುನಾವಣೆಯಲ್ಲಿ ಬಂಗಾರಪೇಟೆ ಶಾಸಕರು ಐತಿಹಾಸಿಕ ಗೆಲುವು ಸಾಧಿಸುವ ಮೂಲಕ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಕೋಮಲ್ ಅಧ್ಯಕ್ಷ ಸ್ಥಾನ ನೀಡಬೇಕು ಅಂತ ಆಗ್ರಹ ಮಾಡಿದರು. ದಲಿತ ಶಾಸಕರೊಬ್ಬರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಗೆದ್ದಿರುವ ಇತಿಹಾಸ ವಿರಳ. ಬಂಗಾರಪೇಟೆಯಲ್ಲಿ ಜಿದ್ದಾಜಿದ್ದಿ ಅಖಾಡದಲ್ಲಿ 42 ಮತಗಳನ್ನು ಪಡೆಯುವ ಮೂಲಕ ಎದುರಾಳಿ ಅಭ್ಯರ್ಥಿಯನ್ನ ಹೀನಾಯವಾಗಿ ಸೋಲಿಸಿದ್ದಾರೆ. ಆ ಮೂಲಕ ಎಸ್ಎನ್ ನಾರಾಯಣಸ್ವಾಮಿಯವರು ರೈತರ ಪರವಾಗಿ ಇದ್ದಾರೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್, ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಇವರುಗಳಿಗೆ ಜೈಕಾರ ಕೂಗಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಜಯದೇವ್, ಸೋಮಶೇಖರ್, ಸಿಎಂ ಹರೀಶ್ ಕುಮಾರ್, ನಾಗರಾಜ್, ಸಂದೀಪ್ ಗೌಡ ಸೇರಿದಂತೆ 100ಕ್ಕೂ ಅಧಿಕ ಮುಖಂಡರು ಹಾಜರಿದ್ದರು. ವಿಮಲಾ ದೀಪಕ್, E5 ನ್ಯೂಸ್, ಕೋಲಾರ. ಇದುವರೆಗೂ ಯಾರು ನಿರ್ದೇಶಕರಾಗಿಲ್ಲ. ಇದೇ ಮೊದಲನೇ ಸಾರಿ ಸರ್. ಹಾಗಾಗಿ ಬಂಗಾರಪೇಟೆಯ ನಮ್ಮ ನಾಯಕರಿಗೆ ಈ ಸರ್ ಅಧ್ಯಕ್ಷರಿಗೆ ಅವಕಾಶ ಇಡೀ ದೇಶದಲ್ಲಿ ಎಸ್ಸಿ ಎಸ್ಟಿ ಸಮುದಾಯ ಇರೋದು ಕೋಲಾರಲ್ಲಿ. ಹಾಗಾಗಿ ತಾವು ಎಸ್ಸಿ ಸಮುದಾಯದ ಎಸ್ಎನ್ ಈ ಬಾರಿ ಸಿಗಬೇಕು. ನೀವು ಅಹಿಂದ ನಾಯಕರು, ಹಾಗಾಗಿ ಅಹಿಂದ ನಾಯಕರಲ್ಲಿ ಕೇಳ್ಕೊಳ್ಳುವಂತ ನಮ್ಮ ಮನವಿ ಏನಂತ ಹೇಳಿದ್ರೆ ಅಹಿಂದ ವರ್ಗದವರಿಗೆ ಅವಕಾಶ ಮಾಡಿಕೊಡ್ಬೇಕು. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಈ ಸರಿ ಬಾರಿಗೆ ಸರ್ ಇದು ಮೊದಲನೇ ಸಾರಿ ಬಂಗಾರಪೇಟೆ. ಯಾಕಂದ್ರೆ ಒಂದು ಇಡೀ ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಈ ಸಾರಿ ಅಧ್ಯಕ್ಷ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ ಸರ್. ಅವಕಾಶ ಕೊಡಿಸ್ಬೇಕಲ್ಲ.